ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬಹಳಷ್ಟು ವಿದ್ಯಾರ್ಥಿಗಳೇನೈತಲ್ಲ ಕಮೆಂಟ್ ಬಾಕ್ಸ್ದಾಗಿರ್ಬೋದು ಮತ್ತು ವಾಟ್ಸಾಪ್ದಾಗ ಇನ್ಸ್ಟಾಗ್ರಾಮ್ದಾಗ ಬಹಳಷ್ಟು ಡೌಟ್ ಕೇಳತ್ತಾರೆ. BAMS ಸೆಕೆಂಡ್ ರೌಂಡ್ ಇರ್ತೈತೋ ಇಲ್ಲೋ ಅಂತೇಳಿ. ಪ್ರತಿ ವರ್ಷ ನೋಡೋದಾದ್ರೆ BAMS ಸೆಕೆಂಡ್ ರೌಂಡ್ ಇರ್ತೈತಿ, ಮಾಪ್ ರೌಂಡ್ ಇರ್ತೈತಿ, ಸ್ಟೇ ವೇಕೆನ್ಸಿ ಇರ್ತೈತಿ. ಇನ್ನೂ 3-4 ರೌಂಡ್ ಆಗ್ತಾವೆ. ಸೆಕೆಂಡ್ ರೌಂಡ್ ಆದ್ಮೇಲೆ ಹೋದ್ಸರಿ ನೋಡೋದಾದ್ರೆ 6 ರೌಂಡ್ ಆಗ್ಯಾವ ಸ್ಟೇ ವೇಕೆನ್ಸಿ ರೌಂಡ್ ಅಂತೇಳಿ. ಅದಕ್ಕಾಗೇನೆ ಬಹಳಷ್ಟು ಜನ ಚಿಂತೆ ಮಾಡಬೇಡ್ರಿ. ಮತ್ತು ನೆಕ್ಸ್ಟ್ ಏನಂದ್ರೆ ಬಹಳಷ್ಟು ಜನ ಕೇಳತ್ತಾರ, ಈ ಕಾಲೇಜ್ ಚಲೋ ಐತೆನ, ಆ ಕಾಲೇಜ್ ಚಲೋ ಐತೆನ, ಮತ್ತು ಕಟ್ ಆಫ್ ಎಷ್ಟು ನಿಂತೈತಿ. ಈ ಈ ಈ ಪ್ರೆಸೆಂಟ್ಲಿ ನೋಡೋದಾದ್ರೆ ಕಟ್ ಆಫ್ ಜನರಲ್ ಮೆರಿಟಿದ ಪ್ರತಿ ವರ್ಷ ಏನಂದ್ರೆ 3,10,000 ನಿಂದಿರ್ತಿತ್ತು. ಈಗ ನೋಡೋದಾದ್ರೆ 7,80,000 ನಿಂತೈತಿ. 40,000 ಡಿಫ್ರೆನ್ಸ್ ಐತಿ. ಈಗ ಯಾಕೆ ಇಷ್ಟು ಕಟ್ ಆಫ್ ನಿಂತೈತಿ ಅಂದ್ರೆ, ಈಗ ಪ್ರೆಸೆಂಟ್ಲಿ ನೋಡೋದಾದ್ರೆ ಟೋಟಲ್ 95 to 100 ಕಾಲೇಜ್ BAMSದು ಅದಾವು. ಈಗೇನೈತ್ಲ ಪ್ರೆಸೆಂಟ್ಲಿ 64 ಕಾಲೇಜ್ ಅಷ್ಟ ಫಸ್ಟ್ ರೌಂಡಿಗೆ ಇದಾವೆ. ಅನಂತಲೇ ಸೆಕೆಂಡ್ ರೌಂಡಿಗೆ ಉಳ್ಕಾದು ಇನ್ನೂ ಏನು 30 ಕಾಲೇಜ್ ಅದಾವಲ್ಲ ಸೆಕೆಂಡ್ ರೌಂಡಿಗೆ ಆ್ಯಡ್ ಆಗ್ತಾವು. ಅವಾಗ ಏನೈತ್ಲ ಕಟ್ ಆಫ್ ಒಂದು ಸ್ವಲ್ಪ ಕಮ್ಮಿ ಆಗ್ತೈತಿ. ಈಗ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಅವ್ರೇನೈತ್ಲ ಸೆಕೆಂಡ್ ರೌಂಡ್ದಾಗ ಸೀಟ್ ಸಿಗ್ತೈತಿ. ವೇಟ್ ಮಾಡ್ರಿ, ಕಟ್ ಆಫು ಕಡಿಮೆ ಆಗ್ತೈತಿ. ಮಿನಿಮಮ್ ಇಲ್ಲದ ಅಂದ್ರೂ ಕಟ್ ಆಫ್ ಏನಂದ್ರೆ ಒಂದೊಂದು ಕೆಟಗರಿ ನಾನು ನೋಡಿದ ಪ್ರಕಾರ 50,000, 1,70,000. ಜನರಲ್ ಮೆರಿಟ್ ಅಂತೂ ಒಂದು 20,000-30,000 ತನಕ ವೇರಿ ಆಗೇ ಆಗ್ತೈತಿ. ನಾನು ಬಹಳಷ್ಟು ಕಾಲೇಜ್ದು ನೋಡೇರಿ, ನಮ್ಮ ಯೂಟ್ಯೂಬ್ ಚಾನಲ್ದಾಗೂ ಬಹಳಷ್ಟು ಕಾಲೇಜ್ದು ವಿಡಿಯೋ ಮಾಡೇನಿ. ಅಲ್ಲಿ ನೋಡ್ಬೋದು ನೀವು ಒಂದೊಂದು ಕಾಲೇಜದು ಫಸ್ಟ್ ರೌಂಡಿಗೆ ಏನು ಕಟ್ ಆಫ್ ಇರ್ತೈತಿ, ಸೆಕೆಂಡ್ ರೌಂಡಿಗೆ 1 ಲಕ್ಷ ಡಿಫ್ರೆನ್ಸು ಆಗಿದ್ದು ನೋಡೇನಿ ನಾನು. ಅದಕ್ಕಾಗಿನ ಫಸ್ಟ್ ರೌಂಡ್ ಒಟ್ಟು ಅಷ್ಟೇನು ಇದನ್ನು ತಿಳ್ಕೊಬೇಡ್ರಿ. ಮತ್ತು ಯಾರ್ಯಾರಿಗೆಲ್ಲ ಟಾಪ್ ಕಾಲೇಜ್ದಾಗ ಯಾರಿಗೆಲ್ಲ ಸೀಟ್ ಸಿಕ್ಕೈತಿಲ್ಲ ಅವರೆಲ್ಲ ಅಡ್ಮಿಷನ್ ತೊಗೊಳ್ರಿ. ಮತ್ತು ಇನ್ನೂ ಲೋ ಕಾಲೇಜ್ ಒಳಗೆ ಯಾರ್ಯಾರಿಗೆಲ್ಲ ಅಡ್ಮಿಷನ್ ಸಿಕ್ಕೈತಿ ಅವ್ರೇನೈತ್ಲ ಚಾಯ್ಸ್ 2 ಮಾಡಿ ಸೆಕೆಂಡ್ ರೌಂಡಿಗೆ ಹೋರಿ. ಮತ್ತು ನಿಮಗೇನಾರೇ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಬಹಳಷ್ಟು ವಿಡಿಯೋ ಮಾಡೇನಿ. ಟಾಪ್ 30 ಆಗಿರ್ಬೋದು, ಯಾವ ರೀತಿ ಪ್ರಿಯಾರಿಟಿ ಆರ್ಡ್ರ್ ಮಾಡಬೇಕು, ಮತ್ತು ಅದ್ರೊಳಗೆ 75,000 ಸೀಟ್ ಯಾವ ರೀತಿ ಪ್ರಿಯಾರಿಟಿ ಆರ್ಡ್ರ್ ಮಾಡಿ ಇಟ್ಕೋಬೇಕು. ಅದಾಗಂತಲೇ 2.5 ಲಕ್ಷದೊಳಗೆ ಯಾವ ಮೇನ್ ಕಾಲೇಜ್ಗಳು ಯಾವ್ಯಾವೆಲ್ಲ ಇಟ್ಕೋಬೇಕು. ಮತ್ತು 4 ಲಕ್ಷ ಎಲ್ಲರೇ ಸೀಟಿಗೆ ಹೋಗೋರು ಇದ್ರಂದ್ರೆ ಒಂದೇ ಮಾತು, ವರ್ಷಕ್ಕೆ 4 ಲಕ್ಷ ರೂಪಾಯಿ ಫೀ ಕಟ್ತಿರ್ತಾರೆ. ಅದಕ್ಕಾಗಿ ನಾವು ಹೋಗೋದಾತಂದ್ರೆ ಒಂದು ಸ್ವಲ್ಪ ಚಲೋ ಕಾಲೇಜ್ಗೆ ಹೋಗ್ರಿ. ಟಾಪ್ 15 ಒಳಗೆ ಏನು ಹೋಗ್ತಾರಲ್ಲ ಅವ ಚಲೋ ಕಾಲೇಜ್ಗಳು. ಉಳ್ಕಾದು ಏನೂ ಇಲ್ಲ. ಕಾಲೇಜ್ ಇರ್ತಾವೆ ಕರೆ, ಅಲ್ಲಿ ಹಾಸ್ಪಿಟಲ್ ಫೆಸಿಲಿಟಿ ಹೆಂಗೈತಿ, ಮತ್ತು ಯಾವ ರೀತಿ ಪೇಷಂಟ್ ಬರ್ತಾರು, ಎಷ್ಟು ಟೀಚಿಂಗ್ ಫೆಸಿಲಿಟಿ ಹೆಂಗೈತಿ ಎಲ್ಲ ಕಂಪ್ಲೀಟಾಗಿ ನೋಡಿ ಹೋರಿ. ಯಾವುದಾಗಲಿ ಒಂದು ಕಾಲೇಜಿಗೆ ಹೋಗ್ತಾರೆ ಅಂದ್ರೆ ವರ್ಷಕ್ಕೆ 4 ಲಕ್ಷ ರೂಪಾಯಿ 2.5 ಲಕ್ಷ ರೂಪಾಯಿ ಫೀಸ್ ಕಟ್ತಾರೆ ಅಂದ್ರೆ ಇದು ಸಣ್ಣ ಅಮೌಂಟ್ ಅಲ್ವೇ ಅಲ್ವಾ. ಯಾಕಂದ್ರೆ ಬಹಳಷ್ಟು ಜನ ಮಿಡಲ್ ಕ್ಲಾಸ್ದವ್ರು ಇರ್ತೇವೆ ಈ ಇದ್ರೊಳಗೆ ನೋಡೋದಾದ್ರೆ. ಅದಕ್ಕೆ ಹೇಳ್ತಾನೆ, ಎಲ್ಲರೂ ಕಂಪ್ಲೀಟಾಗಿ ಯಾವ್ಯಾವ ಕಾಲೇಜಾಗಿ ಎಷ್ಟೆಷ್ಟು ಇದನ್ನೈತಿ, ಕಾಲೇಜ್ ಊರು ಹೊರಗೆ ಐತೋ, ಕಾಲೇಜ್ ಊರು ಹೊರಗೆ ಐತ್ಲೋ, ಕಾಲೇಜ್ ಸುತ್ತಮುತ್ತ ಏನೆಲ್ಲ ಐತಿ, ಯಾವ ರೀತಿ ಇರಬೇಕು ಕಾಲೇಜ್, ಎಷ್ಟು ನಾವೊಂದು ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಕರ್ನಾಟಕ ಒಳಗೆ ನೋಡೋದಾದ್ರೆ ಕಾಲೇಜ್ ಹೆಂಗಿರ್ಬೇಕಂದ್ರೆ ಒಂದು ಊರೈತೆ ಅಂದ್ರೆ ಒಂದು ಸ್ವಲ್ಪ ನಡಬಾರ್ಕಿದ್ದಂಗೆ ಇರ್ಬೇಕು ಕಾಲೇಜ್ಗೆ. ಮತ್ತು ಒಂದು ಊರಿಗೆ ಏನೈತ್ಲೆ ಒಂದು 500 ಮೀಟ್ರ್ ದೂರ ಇದ್ರೂ ಪೇಷಂಟ್ ಬರ್ತಾವೆ. ಅದಕ್ಕಾಗಿನ ಕರ್ನಾಟಕಗಳು ಬಹಳಷ್ಟು ಕಾಲೇಜ್ ಅದಾವೆ. ನೀವೇನಾರೇ 2.5 ಲಕ್ಷದ್ದು ಮತ್ತು 4 ಲಕ್ಷದ ಯಾವ್ಯಾವ ಸೀಟ್ ಹಾಕೋರಿದ್ರೆ ಅಂದ್ರೆ ಫಸ್ಟ್ ಪ್ರಿಯಾರಿಟಿ ಒಳಗೆ SDM ಹಾಸನ, ಅದಾದಂತಲೇ SDM ಉಡುಪಿ, SDM ಬೆಂಗಳೂರು, ಮತ್ತು GSS ಮೈಸೂರು. ನೆಕ್ಸ್ಟ್ ಯಾವುದಂದ್ರೆ ನೆಕ್ಸ್ಟು JJ ಕೋಆಪ್ರೇಟಿವ್ ಘಟಪ್ರಭಾ ಉತ್ತರ ಕರ್ನಾಟಕದಾಗ ಯಾರು ಇರ್ತಾರಿ. ಮತ್ತು ಏನೈತ್ಲ
ಮತ್ತೆ ಯಾವ್ದು ಕಾಲೇಜ್ ಗವಿಸಿದ್ದೇಶ್ವರ ಕೊಪ್ಪಳ, ಅದು ಏನೈತ್ಲ ಎ ಗ್ರೇಡೆಡ್ ಕಾಲೇಜ್ ಆಗೈತಿ. ಸುಶ್ರುತ ಶ್ರೀ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇದೇನೈತ್ಲ ಎ ಗ್ರೇಡೆಡ್ ಕಾಲೇಜ್ ಅದಾವ. ಅದಕ್ಕಾಗಿನ ನೀವು ಏನೈತ್ಲ ಅಡ್ಮಿಷನ್ ಆಗೋತ್ನಾಗ್ರಿ ಚಾಯ್ಸ್ ಎಂಟ್ರಿ ಮಾಡೋವಾಗಲಿ ನೋಡ್ಕೊಂಡ್ ಬಾಡ್ರಿ. ಬಹಳಷ್ಟು ಜನ ನನಗೆ ಇನ್ಸ್ಟಾಗ್ರಾಮ್ದಾಗ ಆಗಿರ್ಲಿ ವಾಟ್ಸಪ್ದಾಗ ಕಂಪ್ಲೇಂಟು ಬಂದಾವ್. ಅವ್ರಿಗೆ ನೋಡುದಾದ್ರೆ ಫಸ್ಟ್ ಈ ಒಂದು 5 ಏನೈತ್ಲ 75,000 ಹಾಕಿರ್ತಾರು. ತೆಳಗೆ ಏನೈತ್ಲ 2.5 ಲಕ್ಷದ ಸೀಟ್ 4 ಲಕ್ಷದ ಸೀಟ್ ಹಾಕಿರ್ತಾರೆ. ಆಪ್ಷನ್ ಎಂಟ್ರಿ ಮಾಡುವಾಗ ನೋಡಿ ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಕಡೆ ಇರಂಗಿಲ್ಲ. ನಾ ಆಲ್ರೆಡಿ ಅವ್ರಿಗೆ PDF ಸೆಂಡ್ ಮಾಡಿದ್ರು ಕೂಡ ಅವ್ರು ಏನೈತ್ಲೆ ಈ ಮಿಸ್ಟೇಕ್ ಬಹಳಷ್ಟು ವಿದ್ಯಾರ್ಥಿಗಳು ಮಾಡ್ಯಾರ. ಅದಕ್ಕಾಗಿ ನಾ ಏನು ಹೇಳ್ತಾನೆ, ಕರೆಕ್ಟಾಗಿ ಫಸ್ಟಿಗೆ ಏನೈತ್ಲೆ 75,000 ಸೀಟ್ ಇಡಬೇಕು. ಸೆಕೆಂಡ್ ಏನೈತ್ಲೆ 2.5 ಲಕ್ಷದ ಸೀಟ್ ಇರಬೇಕು. ಥರ್ಡ್ ಏನೈತ್ಲೆ 4 ಲಕ್ಷದ ಸೀಟ್ ಇರಬೇಕು. ಇದನ್ನ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ರೆ ನಿಮಗೆ ಬೇಕಾಗಿದ್ದ ಕಾಲೇಜ್ದಾಗ ಚಲೋ ಕಾಲೇಜ್ದಾಗ ಕಲಿತಾರೆ. ಇಲ್ಲಾದ್ರೆ ನಿಮ್ಮ ಪೇರೆಂಟ್ಸ್ ರೊಕ್ಕನೂ ವೇಸ್ಟ್ ಮಾಡ್ತಾರೆ. ಯಾಕಂದ್ರೆ ಬಹಳಷ್ಟು ಜನ 400 450 ಮಾರ್ಕ್ಸ್ ತೊಗೊಂಡರು. ಒಬ್ಬ ಹುಡುಗ ಏನು ಮಾಡ್ಯಾನಂದ್ರೆ 75,000 ಬರೇ ಇದ ಕಾಲೇಜ್ ಹಾಕ್ಯಾನ. ಅದಾದ್ಮೇಲೆ ಏನೈತ್ಲ 2.5 ಲಕ್ಷದ ಹಾಕಿಬಿಟ್ಟಾನ. ಅಲ್ಲೇನೈತಿ ಅವಂಗ ಏನೈತ್ಲ 2.5 ಲಕ್ಷದ ಸೀಟ್ ಅಲೌಟ್ ಆಗೈತಿ. ಅದಕ್ಕಾಗಿನ ಅವ್ನ ಮಾರ್ಕ್ಸ್ 400 ಮಾರ್ಕ್ಸ್ ಇದ್ರೂ ಹಂಗಾಗ್ತತಿ. ಅದಕ್ಕಾಗಿನ ಯಾರು ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಫಸ್ಟ್ ಏನೈತ್ಲ 75,000 ಮತ್ತು ಸೆಕೆಂಡ್ ಏನೈತ್ಲ 2.5 ಲಕ್ಷದ, ಥರ್ಡ್ ಏನೈತ್ಲ 4 ಲಕ್ಷದ. ಇದೇನೈತ್ಲ ಕಂಪ್ಲೀಟ್ ಆಗಿ ಯಾಕಂದ್ರೆ ನಾ ಹೊಳ್ಳೆ ಮಳೆ ಹೇಳತ್ತಾನೆ ಅಂತ ಹೇಳಿ ನಿಮ್ ಬೇಸರ ಮಾಡ್ಕೋಬೇಡ್ರಿ. ಯಾಕಂದ್ರೆ ಇದು ಇಂಪಾರ್ಟೆಂಟ್ ಐತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.